ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಡೇಟಾ ಇಂಟರ್ಪ್ರಿಟೇಷನ್ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಡೇಟಾ ಇಂಟರ್ಪ್ರಿಟೇಷನ್ ಸೆಕೆಂಡ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಆಲ್ರೆಡಿ ನಾನು ಒಂದು ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಇನ್ನೂ ನೋಡಿಲ್ಲ ಅಂದರೆ ನೋಡಿ. ಹಾಗೆ KCET ಮತ್ತು NET ಎಕ್ಸಾಮ್ ರಿಲೇಟೆಡ್ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಅಥವಾ ಕ್ವೆಶನ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಕೊಟ್ಟಿರ್ತೀನಿ. ನೀವು ಟೆಲಿಗ್ರಾಮ್ ಮುಖಾಂತರ ಸಹ ನಿಮ್ಮ ಡೌಟ್ಸ್ ಅಥವಾ ಏನೇ ಕ್ವೆಶನ್ಸ್ ಇದ್ದರೂ ಸಹ ಕೇಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಕ್ಸಾಂಪಲ್ ಆಗಿ ತೊಗೊಂಡಿರುವಂಥ ಕ್ವೆಶನ್ನು, ದಿ ಫಾಲೋಯಿಂಗ್ ಟೇಬಲ್ ಶೋಸ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಒಬ್ಟೈನ್ ಬೈ 7 ಸ್ಟೂಡೆಂಟ್ಸ್ ಇನ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಇಲ್ಲೇನು ನೋಡ್ತಿದ್ದೀರಾ ಅಲ್ವಾ, ಇದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂದರೆ ಪರ್ಸೆಂಟೇಜ್ನ ಮೂಲಕ ಕೊಟ್ಟಿದ್ದಾರೆ ಮಾರ್ಕ್ಸು ಒಬ್ಟೈನ್ಡ್ ಬೈ 7 ಸ್ಟೂಡೆಂಟ್ಸು. ಯಾರು ಸೆವೆನ್ ಸ್ಟೂಡೆಂಟ್ಸ್ ಅಂದರೆ ABCDEF. ಸ್ಟಡಿ ದ ಟೇಬಲ್ ಡೇಟಾ ಆ್ಯಂಡ್ ಆನ್ಸರ್ ದ ಕ್ವೆಶನ್ 1 to 5 ಬೇಸ್ಡ್ ಆನ್ ದಿಸ್ ಡೇಟಾ. ಹಿಯರ್ ಇಸ್ MM ಅಂತಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಎ ಸಬ್ಜೆಕ್ಟ್ ಅಂತ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಹಾಗೆ 5 ಕ್ವೆಶನ್ಸ್ ಕೊಟ್ಟಿದ್ದಾರೆ. ನಾವು 5 ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಕ್ವೆಶನ್ನ ನೋಡೋದಾದರೆ, ಹೌ ಮೆನಿ ಸ್ಟೂಡೆಂಟ್ಸ್ ಹವ್ ಗಾಟ್ ಮೋರ್ ಆರ್ ಈಕ್ವಲ್ ಟು 70% ಮಾರ್ಕ್ಸ್ ಇನ್ ಅಟ್ಲೀಸ್ಟ್ 4 ಸಬ್ಜೆಕ್ಟ್. ಈ ಒಂದು ಕ್ವೆಶನ್ನ ನೀವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀರಾ ಅಂತ ಫಸ್ಟು ವಿಡಿಯೋನ ಪಾಸ್ ಮಾಡಿ ಅದಾದಮೇಲೆ ಸ್ಟಾರ್ಟ್ ಮಾಡಿ. ಯಾಕೆ ಅಂತಂದರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ. ಕ್ವೆಶನಲ್ಲಿ ಹೇಳಿರೋದು ಏನಂತಂದರೆ, ಹೌ ಮೆನಿ ಸ್ಟೂಡೆಂಟ್ಸ್ ಹವ್ ಗಾಟ್ ಮೋರ್ ಆರ್ ಈಕ್ವಲ್ ಟು 70% ಆಫ್ ಮಾರ್ಕ್ಸ್. ಇಲ್ಲಿ ನಾವೊಂದು ಫಸ್ಟ್ ಅಸ್ಯೂಮ್ ಮಾಡ್ಕೋಬೇಕು, ಇದು ಪರ್ಸಂಟೇಜಲ್ಲಿ ಇದೆ ಅಂತ. ಇಲ್ಲಿ ಅವರು ಮಾರ್ಕ್ಸಲ್ಲಿ ಕೊಟ್ಟಿಲ್ಲ, ಇಲ್ಲಿ ಪರ್ಸಂಟೇಜಲ್ಲಿದೆ. ಇನ್ ಕೇಸ್ ಇಫ್ ದ ಆಸ್ಕ್ ನೆಕ್ಸ್ಟ್ ಕ್ವಶನಲ್ಲಿ ಏನಾದರೂ ಮಾರ್ಕ್ಸಲ್ಲಿ ಕೇಳಿದ್ರೆ ನಾವು ಅದನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ಟೂಡೆಂಟ್ ಏನ ನೋಡೋದಾದರೆ, ಒಂದು ಸಬ್ಜೆಕ್ಟಲ್ಲಿ 80 ಇದೆ. ಸೊ ಇಲ್ಲಿ ನಮ್ಗೆ ಬೇಕಾಗಿರೋದೇನು, 70% ಆರ್ ಈಕ್ವಲ್ ಟು 70% ಅಲ್ವಾ. ಸೊ 80 ಈಸ್ ಆಲ್ಸೋ ಮೋರ್ ದೆನ್ 70. 1 more 2 subject 3 subject 4 subject. ಇಲ್ಲಿ ಏನಾಯಿತು, 4 ಸಬ್ಜೆಕ್ಟಲ್ಲೂ 70% ಆ್ಯಂಡ್ ಅದಕ್ಕಿಂತ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಸ್ಟೂಡೆಂಟ್ ನೋಡೋದಾದರೆ 1 2 3 4 ಇವರು ಏನಾಗಿದ್ದಾರೆ, 70% ಅಂದರೆ 4 ಸಬ್ಜೆಕ್ಟಲ್ಲಿ 70%ಗಿಂತ ಮಾರ್ಕ್ಸ್ನ ಸ್ಕೋರ್ ಮಾಡಿರಬೇಕು, 70 ಆರ್ ಮೋರ್ ದೆನ್ 70. ಸಿನ ನೋಡೋಕ್ಕಾದರೆ 1 2 3 4 5 ಇಲ್ಲಿ 5 ಸಬ್ಜೆಕ್ಟ್ಸಲ್ಲಿದೆ. ಆ್ಯಂಡ್ ಡಿ ಸ್ಟೂಡೆಂಟ್ ನೋಡೋದಾದ್ರೆ 1 2 3 ಅಷ್ಟೇ ಇದೆ. ಸೊ ನೆಕ್ಸ್ಟ್ ಈ ಸ್ಟೂಡೆಂಟ್ 1 2 3 4 ಎಸ್ 1 2 ಇಲ್ಲಿ ಇಲ್ಲ. ನೆಕ್ಸ್ಟ್ 1 2 3. ಸೊ ಇಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸು ಮೋರ್ ದೆನ್ 70 ಇದೆ, ಇಲ್ಲಿ ಇಲ್ಲ, ಇಲ್ಲೂ ಇಲ್ಲ. 1 2 3 4 ಎಸ್ ಇಲ್ಲಿ ಇದೆ. 1 2 3 ಇಲ್ಲಿ ಏನಾಗಿದೆ, 3 ಅಷ್ಟೇ ಇದೆ. ನೋ 1 2 3 ಇಲ್ಲಿ ಎಷ್ಟು ಸ್ಟೂಡೆಂಟ್ಸು ಮೋರ್ ದೆನ್ 70% ತೆಗೆದಿದ್ದಾನೆ ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ನೋಡಿ, ಕೆಲವೊಂದು ಸತಿ ಮಿಸ್ಟೇಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಎಲ್ಲಿ ಅಂತಂದರೆ, ಇಲ್ಲಿ ಏನು ನಂಬರ್ಸ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಕೌಂಟ್ ಮಾಡಿ ನೀವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ತೀರಾ, ಅದು ತಪ್ಪು. ಯಾಕಂತಂದರೆ ಇಲ್ಲಿ ಆಲ್ರೆಡಿ ಅವ್ರು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಇನ್ ಕೇಸ್ ಮಾರ್ಕ್ಸಲ್ಲಿ ಕೊಟ್ಟಿದ್ದಿದ್ರೆ ನೀವು ಕನ್ವರ್ಟ್ ಮಾಡಬೇಕಿತ್ತು. ಇಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಾಡೋವಂಥ ಅವಶ್ಯಕತೆ ಇಲ್ಲ. ಐ ಹೋಪ್ ನಿಮ್ಗೆ ಗೊತ್ತಾಗಿರುತ್ತೆ ಈ ಒಂದು ಆನ್ಸರ್. 1 2 3 4. ಸೊ ಎಷ್ಟು ಜನ ಸ್ಟೂಡೆಂಟ್ಸ್ 70 ಅವ್ರಿಗೆ ಮೋರ್ ದೆನ್ 70 ಮಾರ್ಕ್ಸ್ನ ಸ್ಕೋರ್ ಮಾಡಿದರೆ 4. ಇಲ್ಲಿ ಆನ್ಸರ್ ಬಂದು 4 ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನ ನೋಡೋದಾದರೆ, ಫೈಂಡ್ ದ ಅಗ್ರಿಗೇಟ್ ಮಾರ್ಕ್ಸ್ ಒಬ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್ C and F ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ಏನು ಮಾಡಬೇಕು ನಾವು, ಫೈಂಡ್ ಅಗ್ರಿಗೇಟ್ ಮಾರ್ಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಸ್ಟೂಡೆಂಟ್ಸ್ C ಮತ್ತು Fದು ಇಲ್ಲಿ ನೋಡ್ತಿದ್ದೀರಲ್ವ, C ಮತ್ತು Fದು ಅಗ್ರಿಗೇಟ್ ಮಾರ್ಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು ನೋಡೋಣ ಬನ್ನಿ. ಇಲ್ಲಿ C ಸ್ಕೋರ್ ಮಾಡಿರೋಂಥ ಮಾರ್ಕ್ಸು ನೋಡಿ 80 ಇದೆ. ಇಲ್ಲಿ ಬಂದು ನಾವು ಯಾವ ರೀತಿಯಾಗಿ ಅಗ್ರಿಗೇಟ್ನ ಮಾರ್ಕ್ಸ್ನ ಫೈಂಡ್ ಔಟ್ ಮಾಡಬೇಕು, ಪ್ರಾಪರಾಗಿ ಕ್ವೆಶನ್ನ ಓದ್ಕೊಳ್ಳಿ. ಅಗ್ರಿಗೇಟ್ ಮಾರ್ಕ್ಸ್ ಇಲ್ಲಿ C ಸ್ಕೋರ್ ಮಾಡಿರುವಂಥ ಮಾರ್ಕ್ಸ್ ಎಷ್ಟಿದೆ, 80 60 70 70 80 70. ಸೊ 80ನ ಸ್ಕೋರ್ ಮಾಡಿದ್ದಾರೆ. ಸೊ ಇಲ್ಲಿ 80% ಇದೆ. ನಾವು ಅದನ್ನು ಏನು ಮಾಡ್ಕೋಬೇಕು, ಕನ್ವರ್ಟ್ ಮಾಡ್ಕೊಬೇಕು. 80 ಡಿವೈಡೆಡ್ ಬೈ 100 ಇಂಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, 150 ಇದೆ. ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು ಏನಿದೆ 150 ಇರೋದ್ರಿಂದ ನಾವು ಕನ್ವರ್ಟ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ,
1 0 1 0 cancel, 1 0 1 0 cancel, 15 8s 120. ಸೊ ಇಲ್ಲಿ ನಿಮ್ಗೆ ಆನ್ಸರ್ ಸಿಗ್ತಾ? ಇದೇ ರೀತಿಯಾಗಿ ಪ್ರತಿ ಸಬ್ಜೆಕ್ಟ್ಗೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಿದೆ 60% ಆಫ್ ಮಾರ್ಕ್ಸ್ ಇದೆ ಇಂಟು 130 ಇಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸು. ಸೊ 1 0 ಕ್ಯಾನ್ಸಲ್, 1 0 ಕ್ಯಾನ್ಸಲ್, ಅನದರ್ 0 ಕ್ಯಾನ್ಸಲ್, ಅನದರ್ 0 ಕ್ಯಾನ್ಸಲ್, 13 6 78 ಇಸ್ ದ ಆನ್ಸರ್. ಇದೇ ರೀತಿಯಾಗಿ ಸಿ ಮತ್ತು ಎಫ್ನು ಫೈಂಡ್ ಔಟ್ ಮಾಡಿದಾಗ ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲೇನಿದೆ ಅಲ್ವಾ, 120 78 84 70 48 28 ಈ ಎಲ್ಲದನ್ನು ಅಡಿಷನ್ ಮಾಡಿದಾಗ ನಿಮಗೆ 428 ಮಾರ್ಕ್ಸ್ ಸಿಗುತ್ತೆ ಟೋಟಲ್ ಮಾರ್ಕ್ಸ್. ನೆಕ್ಸ್ಟು ಈ ಎಫ್ ಸ್ಟೂಡೆಂಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ದ ಟೋಟಲ್ ಅಗ್ರಿಗೇಟ್ ಮಾರ್ಕ್ಸ್ 387.5 ಸಿಗುತ್ತೆ. ಇದಿಷ್ಟು ರೈಟೋ ರಾಂಗೋ ಅಂತ ಇಲ್ಲಿ ಕ್ರಾಸ್ ಚೆಕ್ ಮಾಡೋಣ ಬನ್ನಿ. 428 ಈಸ್ ದ ಫಸ್ಟ್ ಒನ್. ಆಪ್ಷನ್ ಸಿ ಈಸ್ ದ ಆನ್ಸರ್. ವೈ? ಬಿಕಾಸ್ 428 ಮಾರ್ಕ್ಸ್ ಬಂದು ಸಿದಾಗಿರುತ್ತೆ, 387.5 ಬಂದು ಯಾವುದಾಗಿರುತ್ತೆ, ಎಫ್ನ ಅಗ್ರಿಗೇಟ್ ಮಾರ್ಕ್ಸ್ ಆಗಿರುತ್ತೆ. ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಫಸ್ಟು ನಾವು ಏನು ಮಾಡಬೇಕಂತಂದರೆ ಇಲ್ಲಿ ಕ್ವೆಶನ್ನ ಮೂಲಕ ಫಸ್ಟು ನಾವು ಏನು ಮಾಡಬೇಕಂದ್ರೆ ಸಿ ಏನಿದೆ 80 ಇದೆ, 80 ಡಿವೈಡೆಡ್ ಬೈ ಅವ್ರು ಹೇಳಿರೋದೇನು, ಸಿ ಮತ್ತು ಎಫ್ನ ಅಗ್ರಿಗೇಟ್ ಮಾರ್ಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾವು ಮಾರ್ಕ್ಸಲ್ಲಿ ಕೊಟ್ಟಿದ್ದಾರಾ? ಇಲ್ಲ, ಇಲ್ಲಿ ನಮಗೆ ಪರ್ಸೆಂಟೇಜಲ್ಲಿ ಇದೆ. ಸೊ ಇಲ್ಲಿ 80% ಅಂತ ನೀವು ಅಸ್ಯೂಮ್ ಮಾಡ್ಕೋಬೇಕು. ಇಲ್ಲಿ ಪರ್ಸೆಂಟೇಜ್ ಅಂತ ಹಾಕಿಲ್ಲ, ಇಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಒಬ್ಟೈನ್ ಬೈ ದ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲೇ ನಾವು ಮಿಸ್ಟೇಕ್ ಮಾಡೋದು, ಇಲ್ಲೇ ನಮಗೆ ಕನ್ಫ್ಯೂಷನ್ ಆಗೋದು. ಸೊ 80% ಅಂತಂದರೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 150 ಇದೆ. ಸೊ 80 ಡಿವೈಡೆಡ್ ಬೈ 100 ಇಂಟು 150 ಮಾಡಬೇಕು. 1 0 1 0 ಕ್ಯಾನ್ಸಲ್, ಅನದರ್ 0 ಕ್ಯಾನ್ಸಲ್, 15 8s 120 ಈಸ್ ದ ಆನ್ಸರ್. ಇಲ್ಲಿ ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿದಾಗ ನಮಗೆ 120 ಮಾರ್ಕ್ಸ್ ಬರುತ್ತೆ ಇಂಗ್ಲೀಷ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರತಿ ಸಬ್ಜೆಕ್ಟ್ನು ಕನ್ವರ್ಟ್ ಮಾಡ್ತಾ ಹೋಗಬೇಕು. ಇಲ್ಲಿ 60 ಡಿವೈಡೆಡ್ ಬೈ 100 ಇಂಟು 130 ಮಾಡಬೇಕು. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ಇಲ್ಲಿ ಯಾವ ರೀತಿಯಾಗಿ ಮಾರ್ಕ್ಸ್ನ ಕನ್ವರ್ಟ್ ಮಾಡೋದಂತ ನೋಡಿದ್ರಲ್ವಾ, ಇದೇ ರೀತಿಯಾಗಿ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಆಗುತ್ತೆ. ಆ್ಯಂಡ್ 13 6 ಎಷ್ಟು 78 ಬರುತ್ತೆ. ಈ ರೀತಿಯಾಗಿ ಪ್ರತಿ ಸಬ್ಜೆಕ್ಟ್ನು ಮಾಡ್ತಾ ಹೋದಾಗ ನಮಗೆ 428 ಬಂದು ಟೋಟಲ್ ಎಲ್ಲ ಸಬ್ಜೆಕ್ಟ್ನು ಟೋಟಲ್ ಮಾಡಿದಾಗ 428 ಬಂದು ಮಾರ್ಕ್ಸ್ ಸಿಗುತ್ತೆ. ಅದು ಬಂದು ಅಗ್ರಿಗೇಟ್ ಮಾರ್ಕ್ಸ್ ಆಗಿರುತ್ತೆ. ಐ ಹೋಪ್ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಇಲ್ಲಿ ಫುಲ್ ಝೂಮ್ ಇನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿ ಸಬ್ಜೆಕ್ಟು ಮಾಡಿ, ಇಲ್ಲೇನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್. ಆ್ಯಂಡ್ ಇಲ್ಲಿ ಟೋಟಲ್ ಮಾಡಿದಾಗ ನಿಮ್ಗೇನು ಸಿಗುತ್ತೆ, 428 ಆನ್ಸರ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೇನಾಗುತ್ತೆ 387 ಪಾಯಿಂಟ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ನ ನೋಡೋದಾದರೆ, ನೆಕ್ಸ್ಟ್ ಕ್ವೆಶನ್ ಬಂದು ಫೈಂಡ್ ಓವರಾಲ್ ಪರ್ಸೆಂಟೇಜ್ ಆಫ್ ಎ ಆ್ಯಂಡ್ ಜಿ ಅಂತ ಕೇಳಿದ್ದಾರೆ. ಓವರಾಲ್ ಪರ್ಸೆಂಟೇಜ್ ಆಫ್ ಎ ಆ್ಯಂಡ್ ಜಿ, ಎ ಮತ್ತು ಜಿ ಸ್ಟೂಡೆಂಟ್ಸ್ನ ಓವರಾಲ್ ಪರ್ಸೆಂಟೇಜ್ನ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಆ್ಯಸ್ ಯೂಶ್ವಲ್ ಇದು ಪ್ರೀವಿಯಸ್ ಇಯರ್ ಕ್ವೆಶನ್ ಥರನೇ ಸೇಮ್. ಈ ಬಂದು ಇಂಗ್ಲೀಷಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, 80 ಸ್ಕೋರ್ ಮಾಡಿದ್ದಾರೆ. 80 ಡಿವೈಡೆಡ್ ಬೈ 100 ಇಂಟು 150, 0 0 ಕ್ಯಾನ್ಸಲ್, 1 0 1 0 ಕ್ಯಾನ್ಸಲ್, 15 8s 120. ನೆಕ್ಸ್ಟ್ ಎಕನಾಮಿಕ್ಸಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, 50 ಡಿವೈಡೆಡ್ ಬೈ 100. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, 130 ಇದೆ. ನಮಗೆ ಇಲ್ಲಿ ಮಾರ್ಕ್ಸ್ ಎಷ್ಟು ಬರುತ್ತೆ, 65 ಬರುತ್ತೆ. ಇಷ್ಟನ್ನು ನಾವು ಏನು ಮಾಡಬೇಕಾಗತ್ತೆ, ಆ್ಯಡ್ ಮಾಡಬೇಕಾಗತ್ತೆ. ಇದೇ ರೀತಿಯಾಗಿ ಜಿ ಸ್ಟೂಡೆಂಟ್ಸ್ನು ಸ್ಕೋರ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಪ್ರತಿ ಸಬ್ಜೆಕ್ಟ್ಸ್ನ ಮ್ಯಾಕ್ಸಿಮಮ್ ಮಾರ್ಕ್ಸ್ ಜೊತೆ ಪರ್ಸೆಂಟೇಜ್ ಇಂಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಒಂದು ಆನ್ಸರ್ ಬರುತ್ತೆ. ಇದು ಟೋಟಲ್ ಆಗಿರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, 120 ಪ್ಲಸ್ 65 ಪ್ಲಸ್ 96 ಪ್ಲಸ್ 60 42 ಪ್ಲಸ್ 32.
ಇಷ್ಟನ್ನು ಮಾಡಿದಾಗ ನಮಗೆ 415 ಇಸ್ ದ ಟೋಟಲ್ 415 ಬಂದು ಟೋಟಲ್ ಬರುತ್ತೆ. ಟೋಟಲ್ ಡಿವೈಡೆಡ್ ಬೈ 600 ಇಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್. ಯಾವುದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಇಲ್ಲಿದೆಯಲ್ವಾ 40, 100, 100, 120, 130, 150 ಇದನ್ನು ಕೌಂಟ್ ಮಾಡಿದಾಗ ನಮಗೆ 600 ಇಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ. ಯು ಶುಡ್ ಮಲ್ಟಿಪ್ಲೈ ವಿತ್ 100. ಸೊ ನಮಗೆ 0 0 0 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಾವು 6 1s 6, 6 6 36, 6 7s 42. ಸೊ 6 7s 42 ನಾವೇ ತೊಗೊಳ್ಳೋದಕ್ಕಾಗಲ್ಲ, 6 6 36 ಆಗುತ್ತೆ. ನೆಕ್ಸ್ಟ್ ಉಳಿಯೋದಿಷ್ಟು 5, ಇಲ್ಲಿ 55 ಆಗುತ್ತೆ ಆಗ. ಸೊ 6 6 36, 6 7s 42, 6 8s 48, 6 9s 54, 6 9s 54 ಆಗುತ್ತೆ. 1 ಉಳಿತೆ. ಸೊ ನಾವು ಝೀರೋನ ಪಾಯಿಂಟ್ ಇಟ್ಟು 0 ತಗೊಂಡಾಗ ಎಷ್ಟಾಗುತ್ತೆ, 6 1s 6 ಆಗುತ್ತೆ. ನಮ್ಮ ಮತ್ತೆ ಎಷ್ಟು ಉಳಿಯುತ್ತೆ, 4 ಉಳಿಯುತ್ತೆ. ಮತ್ತು 0 ತೊಗೊಂಡಾಗ ಎಷ್ಟಾಗುತ್ತೆ, 6 6 36, 6 7s 42, 6 6 36 ಆಗುತ್ತೆ. ಸೊ ಮತ್ತೆ 4 ಉಳಿಯುತ್ತೆ. ಇದೇ ರೀತಿಯಾಗಿ 6 6 ಅಂತ ಮಾಡ್ಕೊಂಡು ಹೋಗ್ತಾ ಇದ್ದರೆ ಸೊ ನಾವು ಅದನ್ನು ರೌಂಡ್ ಆಫ್ ಆಗಿ ಏನು ಮಾಡ್ಬೋದು, 0.7 ಆಗಿ ಕನ್ವರ್ಟ್ ಮಾಡ್ಕೋಬೋದು ಒಂದೇ ಸತಿ. ಸೊ ಇಲ್ಲಿ ನಾವು ಏನಂತ ತೊಗೋಬೋದು, 69.17 ಅಂತ ತೊಗೋಬೋದು. ಐ ಹೋಪ್ ಇದು ಅರ್ಥ ಆಗಿರುತ್ತೆ ಅಂತ. ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ಎಲ್ಲದನ್ನು ಟೋಟಲ್ ಮಾಡಿದಾಗ ನಿಮಗೆ ಟೋಟಲ್ ಮಾರ್ಕ್ಸ್ ಬಂದು 33.5 ಬರುತ್ತೆ. ಡಿವೈಡೆಡ್ ಬೈ 600 ಇಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್. ಇಲ್ಲಿ ನೀವು ಕೌಂಟ್ ಮಾಡಿದ್ರೆ ಸಾಕು. ಸೊ ಎಲ್ಲದಕ್ಕೂ ಎಲ್ಲ ಸ್ಟೂಡೆಂಟ್ಸ್ಗೂ ಇದೇ ಅಪ್ಲೈ ಆಗುತ್ತೆ. ಇಲ್ಲಿ 600 ಇಂಟು 100ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 55.92 ಬರುತ್ತೆ. ಬನ್ನಿ ನೋಡೋಣ ಇದೇ ಆನ್ಸರ್ ಇದೆಯಾ ಅಂತ. ಸೊ 69.16 ಆ್ಯಂಡ್ 55.91. ಓಕೆ, ಯು ಕ್ಯಾನ್ ಕನ್ಸಿಡರ್ ದಿಸ್ ಆ್ಯಸ್ ದ ಆನ್ಸರ್. ಸೊ ನೋಡಿ, ಕನ್ಫ್ಯೂಷನ್ ಮಾಡೋದಕ್ಕೂ ಇದು ಇರುತ್ತೆ. ಅದಕ್ಕೆ 0.15 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಡೋಂಟ್ ಮೇಕ್ ಎನಿ ಮಿಸ್ಟೇಕ್ಸ್. ನೆಕ್ಸ್ಟ್ ಕ್ವೆಶನ್ನ ನೋಡೋದಾದರೆ, ಫೈಂಡ್ ಓವರಾಲ್ ಮಾರ್ಕ್ಸ್ ಇನ್ ಸೋಷಿಯಾಲಜಿ ಆ್ಯಂಡ್ IT ರೆಸ್ಪೆಕ್ಟಿವ್ಲಿ obtained by all the students A to G. A to G ಇದು ಸೋಷಿಯಾಲಜಿ ಆ್ಯಂಡ್ IT ಸಬ್ಜೆಕ್ಟ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಆ್ಯಾವ್ರೇಜ್ ಮಾರ್ಕ್ಸ್ನ. ಸೊ ಆ್ಯಸ್ ಯೂಶ್ವಲ್ ಇದು ಸೇಮ್ ಪ್ರೊಸೀಜರೇ. ಸೋಷಿಯಾಲಜಿಯಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 120 ಇದೆ. ಸೊ ಫಸ್ಟ್ ಸ್ಟೂಡೆಂಟ್ಸ್ ಬಂದು 80 ಡಿವೈಡೆಡ್ ಬೈ 100 ಇಂಟು 120. 1 0 1 0 ಕ್ಯಾನ್ಸಲ್, 1 0 1 0 ಕ್ಯಾನ್ಸಲ್, 12 8s 96. ಸೇಮ್ ಇದೇ ರೀತಿಯಾಗಿ ಪ್ರತಿ ಸಬ್ಜೆಕ್ಟು ಮಾಡ್ಕೋತಾ ಹೋಗಬೇಕು. ಇಲ್ಲಿ ನೋಡಿ ಯಾಕೆ ಟೇಬಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇಲ್ಲಿ 12 ಟೇಬಲ್ ಬಂತಂದರೆ ನೋಡಿ, 12 7s 12 8s 12 5s ಇದೇ ರೀತಿಯಾಗಿ ಅಲ್ವಾ ಫೈಂಡ್ ಔಟ್ ಮಾಡೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಟೇಬಲ್ಸ್ ಪ್ರಾಪರ್ಲಿ ಆ್ಯಂಡ್ ನಿಮಗೆ ಸ್ಪೀಡಾಗಿ ಅದು ಬರಬೇಕು. ನೆಕ್ಸ್ಟ್ ಸೇಮ್ ITದು ಸೇಮ್ ಆಗಿರುತ್ತೆ. 80 ಡಿವೈಡೆಡ್ ಬೈ ನೋಡಿ, ಒಂದನ್ನು ಮಾತ್ರ ಸಾಲ್ವ್ ಮಾಡ್ತೀನಿ, ಮಿಕ್ಕಿದ್ದನ್ನೆಲ್ಲ ನೀವು ಸಾಲ್ವ್ ಮಾಡಿ. ಯಾಕಂದರೆ ಒಂದು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಇನ್ನೊಂದು ರೀಸನ್ ಏನಂತಂದರೆ ನಿಮಗೆ ಅದು ಪ್ರಾಕ್ಟೀಸ್ ಆಗಬೇಕು. ಪ್ರತಿಯೊಂದನ್ನು ಇಲ್ಲೇ ಸಾಲ್ವ್ ಮಾಡಿದ್ರೆ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಲ್ಲ. ಅದಕ್ಕೋಸ್ಕರ ಮಿಕ್ಕಿದ್ದನ್ನೆಲ್ಲನೂ ನೀವೇ ಸಾಲ್ವ್ ಮಾಡಬೇಕಾಗುತ್ತೆ. ನೀವು ಸಾಲ್ವ್ ಮಾಡಿದಾಗ ನೀವು ಮಾಡೋವಂಥ ಮಿಸ್ಟೇಕ್ಸಿಂದ ನೀವು ಕಲಿತೀರಾ. 80 ಡಿವೈಡೆಡ್ ಬೈ 100 ಇಂಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಸ್ 40. 0 0 ಕ್ಯಾನ್ಸಲ್, 1 0 1 0 ಕ್ಯಾನ್ಸಲ್, 8 4s 32. ಇಟ್ಸ್ ಸೇಮ್. 7 4s 28, 7 4s 28, 8 4s ನೋಡಿ. ಇಲ್ಲಿ ನಿಮ್ಗೆ ಏನು ಬೇಕಾಗುತ್ತೆ ಅಂತಂದರೆ 4 1s ಇದ್ದರೆ ಸಾಕು ಟೇಬಲ್ಸು, ಅದಕ್ಕೆ. ಸೊ ಪ್ರತಿಯೊಂದೂ ನಾವಿಲ್ಲಿ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂದರೆ 588 ಸಿಗುತ್ತೆ. ಇಲ್ಲಿ ನಾವು ಆ್ಯಡ್ ಮಾಡಿದಾಗ 196 ಸಿಗುತ್ತೆ. ಸೊ ಇಲ್ಲಿ ಕೇಳಿರೋದು ಅವರು ಆ್ಯಾವ್ರೇಜ್ ಮಾರ್ಕ್ಸ್ ಆಗಿರೋದ್ರಿಂದ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಬಂದು ಎಷ್ಟಿದ್ದಾರೆ, 7 ಇದ್ದಾರೆ, 84 ಸಿಗುತ್ತೆ. ಇಲ್ಲಿ 196 ಡಿವೈಡೆಡ್ ಬೈ 7 ಈಗ 28 ಇಸ್ ದ ಆನ್ಸರ್. ನೋಡೋಣ ಬನ್ನಿ 84 ಮತ್ತು 28 ಆಪ್ಷನಲ್ಲಿ ಇದೆಯಾ ಅಂತ. 84 ಆ್ಯಂಡ್ ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಐ ಹೋಪ್ ಇದು ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಲಾಸ್ಟ್ ಒಂದು ಕ್ವೆಶನ್ನು. ಫೈಂಡ್ ದ ಓವರ್ ಆಲ್ ಪರ್ಸೆಂಟೇಜ್ ಇನ್
the subjects of English, philosophy respectively. ಇಂಗ್ಲೀಷ್ ಫಿಲಾಸಫಿಯಲ್ಲಿ ಓವರಾಲ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 150 ಇದೆ. ಸ್ಟೂಡೆಂಟ್ ಪರ್ಸೆಂಟೇಜ್ನ ನೋಡೋದಾದರೆ 80, 90, 80, 70, 70, 60, 60. ಸೊ ಇದನ್ನು ನಾವು ಏನು ಮಾಡಬೇಕಾಗುತ್ತೆ, ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಓವರಾಲ್ ಪರ್ಸೆಂಟೇಜ್ನ ಕೇಳಿರೋದು. ಸೊ 80 + 90 ಏನಾಗುತ್ತೆ, 170. 170 + 80 ಏನಾಗುತ್ತೆ, 250 ಆಗುತ್ತೆ. 250 + 70 ಏನಾಗುತ್ತೆ, 390 ಆಗುತ್ತೆ. 390 + 60 ಬಂದು 450 ಆಗುತ್ತೆ. 450 + 60 ಬಂದು 510 ಆಗುತ್ತೆ. ಸೊ 510 ಈಸ್ ದ ಆನ್ಸರ್. ಇಲ್ಲಿ ನಮಗೆ ಓವರಾಲ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಮಾರ್ಕ್ಸ್ ಏನಾಗಿರುತ್ತೆ, ಇಲ್ಲಿ 510 ಆಗಿರುತ್ತೆ. ಸಾರಿ, ಸಮ್ ಆಫ್ ದಿ ಪರ್ಸೆಂಟೇಜನ್ನು ಅಂದರೆ ಟೋಟಲ್ ಪರ್ಸೆಂಟೇಜ್ ಏನಾಗಿರುತ್ತೆ, 510 ಆಗುತ್ತೆ. ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಂದು ಎಷ್ಟಿದ್ದಾರೆ, 7. ಸೊ ಇಲ್ಲಿ ಡಿವೈಡೆಡ್ ಬೈ ಮಾಡಿದಾಗ ನಿಮ್ಗೆ ಏನಾಗುತ್ತೆ, 72.86 ಸಿಗುತ್ತೆ. ಇಲ್ಲಿ ನೆಕ್ಸ್ಟ್ ಫಿಲಾಸಫಿದು ಸೇಮ್. ಇಲ್ಲೂ ಫಿಲಾಸಫಿದು ಸೇಮ್ ಇದೇ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು. 60, 40, 70, 80, 75, 80, 70 ಮಾಡಿದಾಗ 475 ಬರುತ್ತೆ. ಆ್ಯಂಡ್ ಡಿವೈಡೆಡ್ ಬೈ 7, ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ 7. ನಿಮಗೆ ಆನ್ಸರ್ ಇಲ್ಲಿ 67.86 ಸಿಗುತ್ತೆ. ಇಲ್ಲಿ ಐ ಟಿಯಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 40 ಇದೆ. 80, 70, 70, 60, 80, 60, 70 ಮಾಡಿದಾಗ 490 ಬರುತ್ತೆ. ಡಿವೈಡೆಡ್ ಬೈ 7 ಮಾಡಿದಾಗ 70% ಬರುತ್ತೆ. ಇಲ್ಲಿ 7 7s 49, 0 is ಸೊ 70%. ಐ ಹೋಪ್ ಈ ಒಂದು ಕ್ವೆಶನ್ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇಲ್ಲಿ 70, 67.86 ಆ್ಯಂಡ್ ಒನ್ ಮೋರ್ ಈಸ್ 72.86. 72.86 ಒಂದು, 67.85 ಒಂದು, ಆ್ಯಂಡ್ ಆಲ್ಸೋ ದ ಒನ್ ಮೋರ್ ಆನ್ಸರ್ ಈಸ್ 70. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್. ಐ ಹೋಪ್ ಈ 5 ಕ್ವೆಶನ್ಸ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಏನೇ ಡೌಟ್ಸ್ ಇದು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಕೇಳೋದಕ್ಕಾಗಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಯು ಕ್ಯಾನ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಆ್ಯಕ್ಸೆಸ್ ಏನೆಲ್ಲ ಫ್ರೀ ನೋಟ್ಸಸ್ ಅವೈಲಬಲ್ ಇದೆ ಅದೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದರೆ ಆ್ಯಕ್ಸೆಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.